ಹರೇ ಶ್ರೀನಿವಾಸ. ಸ್ನೇಹಿತರೆ, ವೈಶಾಖ ಶುದ್ಧ ದಶಮಿ, ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿಯ ವಿವಾಹವಾದಂಥ ದಿನ. ಹಾಗಾಗಿ ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದ ಪಾಡ್ಯದಿಂದ ಪ್ರಾರಂಭ ಮಾಡಿಕೊಂಡು 10 ದಿನಗಳ ಕಾಲ ಶ್ರೀನಿವಾಸ ದೇವರ ಕಲ್ಯಾಣವನ್ನು ಹೇಳೋದು, ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡಿಕೊಳ್ಳೋದು, ಇದರಿಂದ ಅನಂತ ಪಟ್ಟು ಪುಣ್ಯ ಲಭಿಸುತ್ತೆ. ವೈಶಾಖ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ಪಾಡ್ಯದಿಂದ ಪ್ರಾರಂಭ ಮಾಡಿ, ಅಂದರೆ ನಾಳೆ ಶನಿವಾರ 18ನೇ ತಾರೀಕು ತುಂಬ ವಿಶೇಷವಾಗಿ ಬಂದಿದೆ. ಶನಿವಾರ ಬಂದಿದೆ, ಶ್ರೀನಿವಾಸ ದೇವರ ವಾರ. ಹಾಗಾಗಿ ನಾಳೆ 18ನೇ ತಾರೀಕು ಶನಿವಾರದಿಂದ ಪ್ರಾರಂಭ ಮಾಡಿಕೊಂಡು 26ನೇ ತಾರೀಕು ಭಾನುವಾರದ ತನಕನೂ ನಾವು ಶ್ರೀನಿವಾಸ ದೇವರ ಆರಾಧನೆ, ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡಿಕೊಳ್ಳೋದು, ಪ್ರತಿನಿತ್ಯ ಶ್ರೀನಿವಾಸ ದೇವರ ಫೋಟೋವನ್ನು ಒರೆಸ್ಕೊಳ್ಳೋದು, ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಪೂಜೆ ಮಾಡ್ಕೊಳ್ಳೋದು, ಮತ್ತು ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ಕೊಳ್ಳೋದು, ಧೂಪ ದೀಪ ಏನಾದರೂ ನೈವೇದ್ಯವನ್ನು ಮಾಡಿ ಮಂಗಳಾರತಿ ಆರತಿಗಳನ್ನು ಮಾಡೋದು. ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡ್ರೂ ಸಾಕು. ಹೀಗೆ ಶ್ರೀನಿವಾಸ ದೇವರ ಆರಾಧನೆ ಎಲ್ಲರೂ ತಪ್ಪದೇ ಮಾಡಿಕೊಳ್ಳ್ರಿ. ಇದು ವಿಶೇಷವಾದಂಥ ದಿನ ಅಂತ ಹೇಳ್ತೀನಿ. ಮತ್ತು ವೈಶಾಖ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ಶ್ರೀನಿವಾಸ ಕಲ್ಯಾಣವನ್ನು ಹೇಳುವ ಸಂಪ್ರದಾಯ ಬಂದಿದೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ಜಗಜ್ಜನ್ಮಾಧಿಕರ್ತನಾದಂತಹ ಭಗವಂತ ಪದ್ಮಾವತಿಯ ಕಲ್ಯಾಣವನ್ನು ಮಾಡಿಕೊಂಡಿದ್ದು, ಶ್ರೀನಿವಾಸ ದೇವರ ಕಲ್ಯಾಣದ ಕಥೆಯು ಭವಿಷ್ಯೋತ್ತರ ಪುರಾಣ ಮತ್ತು ಸ್ಕಾಂದ ಪುರಾಣ, ಆದಿತ್ಯ ಪುರಾಣಗಳಲ್ಲಿ ಲಭ್ಯ ಇದೆ ನಮಗೆ. ವೈಶಾಖ ಶುದ್ಧ ದಶಮಿ ಶ್ರೀನಿವಾಸ ಪದ್ಮಾವತಿ ವಿವಾಹವಾದಂಥ ದಿನ. ಅದಕ್ಕೋಸ್ಕರ ಈ ಒಂದು 10 ದಿನಗಳ ಕಾಲ ಶ್ರೀನಿವಾಸ ದೇವರ ಆರಾಧನೆ ತುಂಬ ವಿಶೇಷವಾದದ್ದು. ಆಶ್ವೀಜ ಶುದ್ಧ ದಶಮಿ ತಿರುಪತಿಯಲ್ಲಿ ಬ್ರಹ್ಮೋತ್ಸವ ನಡೆದಂಥ ದಿನ. ಹಾಗಾಗಿ ಶ್ರೀನಿವಾಸ ದೇವರು ಮದುವೆ ಆಗಿರೋದು ವೈಶಾಖ ಶುದ್ಧ ದಶಮಿಯಲ್ಲಿ. ಯಾಕೆ ಮತ್ತೆ ಆವಾಗ ಮಾಡ್ತಾರೆ ಬ್ರಹ್ಮೋತ್ಸವವನ್ನು ಅಂತಂದರೆ, ಶ್ರೀನಿವಾಸ ದೇವರು ಪದ್ಮಾವತಿಯನ್ನು ವಿವಾಹವಾಗಿದ್ದು ವೈಶಾಖದಲ್ಲಿ. ಕಲ್ಯಾಣ ಆದ ನಂತರ 6 ತಿಂಗಳು ಬೆಟ್ಟವನ್ನು ಹತ್ತಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಹೊಸದಾಗಿ ವಿವಾಹ ಆದವರು ಸಹ 6 ತಿಂಗಳ ತನಕ ಬೆಟ್ಟವನ್ನು ಹತ್ತಿ ಮೇಲೆ ಹೋಗೋದಿಲ್ಲ. ಅದಕ್ಕೋಸ್ಕರ ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿಯೊಟ್ಟಿಗೆ 6 ತಿಂಗಳ ಕಾಲ ಮಂಗಾಪುರದಲ್ಲೇ ವಾಸವಾಗಿರ್ತಾರೆ. ಅಗಸ್ತ್ಯರ ಆಶ್ರಮದಲ್ಲಿ ವಾಸ್ತವ್ಯವನ್ನು ಹೂಡಿರ್ತಾರೆ. ನಂತರ ಆಶ್ವೀಜ ಮಾಸದಲ್ಲಿ ಶ್ರೀನಿವಾಸ ದೇವರು ಪದ್ಮಾವತಿಯ ಒಟ್ಟಿಗೆ ತಿರುಮಲಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಅಂತ ಹೇಳಲಾಗುತ್ತೆ. ಅದರ ನಿಮಿತ್ತವಾಗಿ 10 ದಿನಗಳ ಕಾಲ ತಿರುಪತಿಯಲ್ಲಿ ಬ್ರಹ್ಮೋತ್ಸವ ಅಂತ ಹೇಳಿ ನಡೆಸಲಾಗುತ್ತೆ. ಪರಮಾತ್ಮನ ಒಂದು ರಥವನ್ನು, ಉತ್ಸವವನ್ನು ಶ್ರವಣ ನಕ್ಷತ್ರದ ದಿನ ಬ್ರಹ್ಮದೇವರು ರಥವನ್ನು ಎಳೆಯುವ ಮೂಲಕ ಮಾಡಿರ್ತಾರಂತೆ. ಹಾಗಾಗಿ ಬ್ರಹ್ಮೋತ್ಸವ ಅನ್ನುವಂಥ ಹೆಸರು ಬರುತ್ತೆ. ಬ್ರಹ್ಮದೇವರು ಸ್ವತಃ ತಾವೇ ನಡೆಸಿದಂಥ ಉತ್ಸವ ಇದು. ಹಾಗಾಗಿ ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ವಿವಾಹವಾದಂಥ ದಿನ ವೈಶಾಖ ಶುದ್ಧ ದಶಮಿ. ಹಾಗಾಗಿ ಈ ಒಂದು 10 ದಿನಗಳ ಕಾಲ ಶ್ರೀನಿವಾಸ ದೇವರ ಆರಾಧನೆ, ಪೂಜೆ ಮತ್ತು ಶ್ರೀನಿವಾಸ ಕಲ್ಯಾಣವನ್ನು ಹೇಳೋದು, ಇದರಿಂದ ಮನೆಯಲ್ಲಿ ಕಲ್ಯಾಣ ಕಾರ್ಯಗಳಾಗುತ್ತೆ. ನಿಂತು ಹೋದಂತಹ ಕಾರ್ಯಗಳು ಮುಂದುವರಿಯುತ್ತೆ. ಯಾರಿಗೆಲ್ಲ ಮದುವೆಗಳಾಗಿಲ್ಲ, ಮದುವೆಗೋಸ್ಕರ ತುಂಬ ಕಾಯ್ತಾ ಇದ್ದಾರೆ ಅಂಥವರಿಗೂ ಸಹ ಭಗವಂತ ಕಲ್ಯಾಣವನ್ನು ಮಾಡಿಸ್ತಾನೆ. ಹಾಗಾಗಿ ಈ 10 ದಿನಗಳ ಕಾಲ ಕಲ್ಯಾಣೋತ್ಸವವನ್ನು ನೀವು ಸಹ ಮನೆಯಲ್ಲಿ ಮಾಡಿಕೊಳ್ಳ್ರಿ. ಭಗವಂತನ ಪೂಜೆಯನ್ನು ಮಾಡಿಕೊಳ್ಳ್ರಿ. ಮತ್ತು ಕಲ್ಯಾಣೋತ್ಸವದ ಒಂದು ಕಥೆಯನ್ನು ಕೇಳೋದಾಗಿರಲಿ, ಕಲ್ಯಾಣೋತ್ಸವದ ಒಂದು ಹಾಡುಗಳನ್ನು ಹೇಳ್ಕೊಳ್ಳೋದಾಗಿರಲಿ, ಶ್ರೀನಿವಾಸ ಕಲ್ಯಾಣವನ್ನು ಹೇಳೋದು, ಇದರಿಂದ ಅನಂತ ಪಟ್ಟು ಪುಣ್ಯ ಲಭಿಸುತ್ತೆ. ಮತ್ತು ಅಖಂಡ ದೀಪವನ್ನು ಸಹ ಶ್ರೀನಿವಾಸ ದೇವರಿಗೆ ಹಾಕಿಬಿಟ್ಟು ಪೂಜೆಯನ್ನು ಮಾಡ್ಬೋದು. ಈ ರೀತಿಯಾಗಿ ಪಾಡ್ಯದಿಂದ ದಶಮಿಯ ತನಕನೂ ಶ್ರೀನಿವಾಸ ದೇವರ ಆರಾಧನೆಯನ್ನು ಎಲ್ಲರೂ ತಪ್ಪದೇ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ. ಶ್ರೀನಿವಾಸ ಕಲ್ಯಾಣವನ್ನು ಈಗಾಗಲೇ ನಾನು ಹಾಡಿಬಿಟ್ಟು ವಿಡಿಯೋ ಹಾಕಿದ್ದೀನಿ, ನೋಡ್ಕೊಳ್ರಿ. ಸ್ತ್ರೀಯರೆಲ್ಲರೂ ಬನ್ನಿರೆ ಶ್ರೀನಿವಾಸನ ಪಾಡಿರೆ ಅಂತ. ಇದು ತುಂಬ ಸುಲಭವಾಗಿದೆ, ಎಲ್ಲರೂ ಹೇಳ್ಕೊಬೋದು. ಪ್ರತಿನಿತ್ಯವಾಗಿ ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡಿಕೊಂಡು ದೀಪ ಧೂಪ ನೈವೇದ್ಯಗಳಿಂದ ಪೂಜೆಯನ್ನು ಮಾಡಿಕೊಂಡು ನಂತರ ಶ್ರೀನಿವಾಸ ಕಲ್ಯಾಣವನ್ನು ಹೇಳಿಕೊಂಡು ಆರತಿಯನ್ನು ಮಾಡಿರಿ. ಇದರಿಂದ ಮನೆಗಳಲ್ಲಿ ಕಲ್ಯಾಣ ನಡೆಯುತ್ತೆ ಮತ್ತು ಕಷ್ಟಗಳ ಪರಿಹಾರ ಆಗುತ್ತೆ. ಭಗವಂತನ ಕಲ್ಯಾಣೋತ್ಸವವನ್ನು ನಾವು ಆಚರಣೆ ಮಾಡಬೇಕು. ಹಾಗಾಗಿ ಈ ಒಂದು ಸಮಯವನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.